ಅಗ್ನಿಪಥ ನೇಮಕಾತಿಯಲ್ಲಿ ಅಗ್ನಿವೀರ ಆಗಿ ಆಯ್ಕೆಯಾಗಿರುವಂತಹ ಪುತ್ತೂರಿನ ಮೊಟ್ಟೆದೊಡ್ಕ ನಿವಾಸಿ ಅಭಿತ್ ಅವರನ್ನ ಬಿಜೆಪಿ ಪುತ್ತೂರು ನಗರ ಮಂಡಲ ಮತ್ತು ಒಬಿಸಿ ಮೋರ್ಚಾ ಪುತ್ತೂರು ನಗರ ಮಂಡಲದ ವತಿಯಿಂದ ಅವರ ನಿವಾಸದಲ್ಲಿ ಗೌರವಿಸಲಾಯಿತು. ಮಾಜಿ ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್, ಒಬಿಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಆರ್.ಸಿ. ನಾರಾಯಣ, ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಮಾರ್ತಾ, ನಗರ ಪ್ರಭಾರಿ ಹರೀಶ್ ಆಚಾರ್ಯ, ಒಬಿಸಿ ಮೋರ್ಚಾ ನಗರ ಮಂಡಲ ಅಧ್ಯಕ್ಷ ನಿರಂಜನ್, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಸುನಿಲ್ ದುರ್ಗನಗರ, ಶಶಿಧರ್ ನಾಯಕ, ವಿಮಲಾ ಸುರೇಶ್, ಶಕ್ತಿ ಕೇಂದ್ರ ಅಧ್ಯಕ್ಷ ನಾಗೇಂದ್ರ ಬಾಳಿಗ, ರಫೀಕ್ ದರ್ಬೆ, ಬೂತ್ ಅಧ್ಯಕ್ಷರು ಹಾಗೂ ನಗರ ಮಂಡಲ ಪದಾಧಿಕಾರಿಗಳು, ಅಭಿತ್ ಮನೆಯವರು, ಸ್ಥಳೀಯ ಕಾರ್ಯಕರ್ತರು ಹಾಗೂ ಪುಟಾಣಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು. ನೇಮಕಾತಿಯಲ್ಲಿ ಅಗ್ನಿವೀರನಾಗಿ ಆಯ್ಕೆಯಾಗಿದ್ದು ನಮ್ಮ ಪುತ್ತೂರು ಜನತೆಗೆ ತುಂಬ ಖುಷಿ ಪಟ್ಟಿದೆ. ಇವತ್ತಿನ ಈ ಅಭಿನಂದನಾ ಕಾರ್ಯಕ್ರಮ ಅದೇ ರೀತಿ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರಾದ ಪ್ರಸನ್ನ ಮಾಡ್ತಾ ಇದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ನಗರ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶಶಿಧರ್ ನಾಯ್ಕ್ ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರು ಇವತ್ತು ಸೇನೆ ಸೇರುವ ಮುಖಾಂತರ ಈ ಊರಿನ ಜನರು ಕೂಡ ಸೇನೆಗೆ ಸೇರಿದರುವಂಥ ಒಂದು ಹೊಸ ಸಂದೇಶವನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಿದೆ. ಮಹಾಲಿಂಗೇಶ್ವರನ ಅನುಗ್ರಹ ಇರಲಿ, ಇಲ್ಲಿಯ ಸ್ಥಳ ಸಾನ್ನಿಧ್ಯ ದೇವರ ಎಲ್ಲ ದೇವರುಗಳ ಅನುಗ್ರಹ ಇರಲಿ. ನನಗೆ ಹಿರಿಯರು ಮಾತಾಡ್ತಿದ್ರು, ನನ್ನ ಮಾವನ ಸ್ವಲ್ಪ ಆತ್ಮೀಯರವರು, ಅವರು ರಿಕ್ಷಾ ಚಾಲಕರು, ಅವರ ಅಜ್ಜ ತುಂಬ ವರ್ಷಗಳಿಂದ ಪುತ್ತೂರಿನಲ್ಲಿ ರಿಕ್ಷಾ ಚಾಲನೆ ಮಾಡಿದವರು. ಅವರ ಕುಟುಂಬ ಇವತ್ತು ಖುಷಿ ಪಟ್ಟುಕೊಂಡಿದೆ. ಆ ಖುಷಿಯನ್ನು ಹಂಚಿಕೊಳ್ಳುವಂಥ ಸಂದರ್ಭ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರು ನಿಮ್ಮ ಜೊತೆ ಇದ್ದೇವೆ ಮತ್ತು ವಿಶೇಷವಾಗಿ ಪುಟಾಣಿಗಳು ನಮ್ಮ ಜೊತೆ ಸೇರಿಸಿಕೊಂಡಿದ್ದಾರೆ. ಯಾವತ್ತೂ ಕೂಡ ಒಬ್ಬ ಸೈನ್ಯಕ್ಕೆ ಸೇರುವಂಥ ವ್ಯಕ್ತಿಗೆ ಜಾತಿ, ಮತ, ಧರ್ಮ, ಪಂಥ, ರಾಜಕಾರಣ ಯಾವುದೂ ಇಲ್ಲ. ಯಾವುದೂ ಇಲ್ಲದೆ ಇರುವಂಥ ವ್ಯಕ್ತಿ ಸೈನ್ಯಕ್ಕೆ ಸೇರ್ತಾನೆ. ಅಂಥ ಸೈನ್ಯಕ್ಕೆ ಸೇರುವಂಥ ಯುವಕನಿಗೆ ಸನ್ಮಂಗಲ ಉಂಟಾಗಲಿ, ದೇವರು ಒಳ್ಳೆಯದು ಮಾಡಲಿ, ಕುಟುಂಬಕ್ಕೆ ನಿಮ್ಮ ಪಾಲಿಂದ ಒಳ್ಳೆಯ ಕೆಲಸಗಳಾಗಲಿ ಅಂತ ಮಾತುಗಳಿಂದ ಶುಭ ಹಾರೈಸ್ತೇನೆ. ಅವರಿಗೆ ನಮ್ಮ ಚಿಕ್ಕ ಮಕ್ಕಳಿಗೆ ಸೈನ್ಯದ ಮೇಲೆ ಇರುವಂಥ ಗೌರವ, ಅದೇ ಅವರಿಗೆ ಅವರು ತಲೆಗೆ ಚಿತ್ರದಿಂದ ಒಬ್ಬ ಸೈನಿಕನನ್ನು ನೋಡ್ತಾ ಇದ್ದಾರೆ. ಅಭಿತ್ ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು. ಅವರ ಕುಟುಂಬದವರೆಲ್ಲ ಇದ್ದಾರೆ. ನಾವೆಲ್ಲ ಒಟ್ಟು ಸೇರಿ ಸಂತೋಷದಿಂದ ಅಭಿತ್ನನ್ನು ಇವತ್ತು ಅಭಿನಂದನೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಅಗ್ನಿವೀರರಿಗೆ ತರಬೇತಿ ನಂತರ 4 ವರ್ಷಗಳ ಸೈನ್ಯದಲ್ಲಿ ಸೇವೆ ಮಾಡುವಂಥ ಅವಕಾಶ ಇರ್ತದೆ. ಆಮೇಲೆ 25% ಅಗ್ನಿವೀರಾಗಿ ಯಾರು ಸೆಲೆಕ್ಟ್ ಆಗ್ತಾರೆ ಅದರಲ್ಲಿ 25% ಅಗ್ನಿವೀರರಿಗೆ ನೇರ ಸೈನ್ಯಕ್ಕೆ ಸೇರ್ಪಡೆ ಆಗುವಂಥ ಅವಕಾಶ ಇದೆ. ಆನಂತರ ಉಳಿದವರಿಗೆ ದೇಶದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುವಂತಹ ಅವಕಾಶ ಸಿಗ್ತದೆ. ನಮ್ಮ ಅಭಿತ್ ಇವತ್ತು ಅಗ್ನಿವೀರಾಗಿ ಸೆಲೆಕ್ಟ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಹಾರೈಕೆ, ಮಹಾಲಿಂಗೇಶ್ವರನ ಆಶೀರ್ವಾದದಿಂದ ಸೈನ್ಯದಲ್ಲಿ ನೇರವಾಗಿ ಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತ ನಮ್ಮ ಎಲ್ಲರ ಪ್ರೀತಿಯ ಹಾರೈಕೆ. ಅಗ್ನಿವೀರ ಅಭಿತ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಎಲ್ಲರ ನಮ್ಮ ಕಾರ್ಯಕರ್ತರಿಂದ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಅವರು 4 ವರ್ಷಗಳ ನಂತರ ಸೈನ್ಯಕ್ಕೆ ಸೇರ್ಪಡಾಗ್ತಾರೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಅಭಿನಂದಿಸುವಂತಹ ಭಾಗ್ಯ ನಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಅವಕಾಶಕ್ಕೆ ಹೊಂದಿದ್ದೇವೆ.